ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನದ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆಯಲು ಈ ಒಂದು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ಈ ಯೂಟ್ಯೂಬ್ ಅನ್ನೋ ಒಂದು ಪ್ರಪಂಚದಲ್ಲಿ ಪ್ರತಿ ಗಂಟೆಗೆ ಲಕ್ಷಾಂತರ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾನೆ ಇರ್ತವೆ. ಇಂಥ ಒಂದು ವಿಡಿಯೋಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಯೂಟ್ಯೂಬ್ನಲ್ಲಿ ನೇರವಾದಂಥ ಯಾವುದೇ ಒಂದು ಆಪ್ಷನ್ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಹಾಗೆ ನಾವು ಯೂಟ್ಯೂಬ್ ವಿಡಿಯೋಸ್ಗಳನ್ನ ಬೇರೆ ಬೇರೆ ಅಪ್ಲಿಕೇಶನ್ ಮುಖಾಂತರ ನಾವು ಡೌನ್ಲೋಡ್ ಮಾಡ್ಕೊತೀವಿ. ಗೆಳೆಯರೆ, ಏನಾಗಿದೆ ಅಂದರೆ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಹಲವಾರು ಜನರಿಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಹಾಗೆ ಇನ್ನು ಕೆಲವರು ಇದ್ದಾರೆ, ಅವ್ರು ಡೌನ್ಲೋಡ್ ಮಾಡ್ಕೊತಾರೆ ಹೇಗಪ್ಪ ಅಂದರೆ ಒಂದು ವಿಡ್ಮೇಟ್ ಅಥವಾ ಟ್ಯೂಬ್ಮೇಟು, ಯುಸಿ ಬ್ರೌಸರ್ ಈ ರೀತಿ ಬೇರೆ ಆ್ಯಪ್ಗಳನ್ನು ಬಳಸ್ಬಿಟ್ಟು ಡೌನ್ಲೋಡ್ ಮಾಡ್ಕೊತಾರೆ. ಆದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಒಂದು ಆ್ಯಪ್ನ ಅವಶ್ಯಕತೆ ಇಲ್ಲದೆ ಯೂಟ್ಯೂಬ್ನ ವಿಡಿಯೋಸ್ಗಳನ್ನು ನೀವು ಮೊಬೈಲ್ನಲ್ಲಿ ಆಗಿರ್ಬೋದು ಅಥವಾ ಅದರ ಕಂಪ್ಯೂಟರ್ನಲ್ಲಾಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ಕೇವಲ 5ರಿಂದ 10 ಸೆಕೆಂಡ್ನಲ್ಲಿ ತುಂಬ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ, ಅದನ್ನು ಒತ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ನೀವು ಹೇಗೆ ವಿಡಿಯೋಸ್ಗಳನ್ನು ನೋಡ್ತಾ ಇರ್ತೀರಾ. ಇಲ್ಲಿ ನೋಡಿ, ಒಂದು ವಿಡಿಯೋ ನಾನು ತೋರಿಸ್ತೀನಿ. ಹೇಗೆ ಒಂದು ವಿಡಿಯೋನ ನೀವು ನೋಡ್ತಾ ಇರ್ತೀರಾ, ಆ ಒಂದು ವಿಡಿಯೋನ ನೀವು ಡೌನ್ಲೋಡ್ ಮಾಡಬೇಕು. ಆವಾಗ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡಿ ಕೆಳಗಡೆ ಒಂದು ಶೇರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ನಿಮಗೆ ಇಲ್ಲೊಂದು ಆಪ್ಷನ್ಗಳು ಕಾಣುತ್ತೆ. ಇಲ್ಲಿ ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ನೀವು ಕಾಪಿ ಮಾಡಬೇಕಾಗತ್ತೆ. ಹೀಗೆ ಆ ಲಿಂಕ್ ಕಾಪಿ ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ನಿಮ್ಮ ಯೂಟ್ಯೂಬ್ನ ನೀವು ಕ್ಲೋಸ್ ಮಾಡಬೇಕು. ಯೂಟ್ಯೂಬ್ನ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ನಿರುವ ಯಾವುದಾದ್ರೂ ಒಂದು ಬ್ರೌಸರು, ಕ್ರೋಮ್ ಬ್ರೌಸರು, ಮಾಮೂಲಿ ಬ್ರೌಸರು, ಒಪೆರಾ ಮಿನಿನೋ ಅಥವಾ ಯುಸಿ ಬ್ರೌಸರು, ಅಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ಹೋದ ತಕ್ಷಣ ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಸರ್ಚ್ ಆರ್ ಟೈಪ್ URL ಅಂತ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಒತ್ತಿಡ್ಕೊಂಡ್ರೆ ಪೇಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಪೇಸ್ಟ್ ಮಾಡಿ. ಅಂದರೆ ಲಿಂಕನ್ನು ಅಲ್ಲಿ ಹಾಕಬೇಕಾಗುತ್ತೆ. ಅಲ್ಲಿ ಹಾಕಿದ ತಕ್ಷಣ ನಿಮಗೆ ಹೀಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ರೀತಿ ಸ್ಕ್ರೀನು ನಿಮ್ಮ ಕಂಪ್ಯೂಟರ್ನಲ್ಲೂ ಇದೇ ರೀತಿ ಬರುತ್ತೆ, ಮೊಬೈಲ್ನಲ್ಲಿ ಮಾಡಿದಾಗಲೂ ಹೀಗೆ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಆ್ಯಕ್ಚುಲ್ ಟ್ರಿಕ್ ಇರುವಂಥದ್ದು, ಕ್ಲೀನಾಗಿ ನೋಡ್ಕೊಳ್ಳಿ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ, ಮೇಲ್ಗಡೆ ಇಲ್ಲೊಂದು URL ಅಂತ ಒಂದು ಜಾಗ ಕೊಟ್ಟಿರ್ತಾರಲ್ಲ, ಇಲ್ಲಿ ನೋಡಿ ಈ ಒಂದು ಈ ಬಾಕ್ಸ್ ಏನಿದೆ ಅಲ್ಲಿ, ಆ ಒಂದು ಬಾಕ್ಸ್ನ ನೀವು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಈ www ಒಂದು ಪಾಯಿಂಟ್ ಆದಮೇಲೆ, ಇದು ನೋಡಿ www ಆದಮೇಲೆ ಒಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಆದಮೇಲೆ SS ಅಂತ ಸ್ಮಾಲ್ ಅಕ್ಷರ SS ಅಂತ ನೀವು ಹಾಕಿಬಿಟ್ಟು ನೆಕ್ಸ್ಟ್ ಒತ್ತಿದ್ರೆ, ಓಕೆ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು ಪೇಜ್ನಲ್ಲಿ ನಿಮ್ಮ ವಿಡಿಯೋ ಯಾವುದು ಅಂತ ತೋರಿಸುತ್ತೆ, ಹಾಗೆ ಡೌನ್ಲೋಡಿಗೆ ಒಂದು ಆಪ್ಷನನ್ನು ತೋರಿಸಿರ್ತಾರೆ. ಇವಾಗ ಪಕ್ಕದಲ್ಲಿರೋ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಮೋರ್ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು, ಈ ವಿಡಿಯೋದ ಎಲ್ಲ ಒಂದು ಫಾರ್ಮೆಟ್ಗಳು ಬಂದಿದೆ. ಫುಲ್ HD ಬೇಕೋ, ಇಲ್ಲ ಸ್ವಲ್ಪ ಮಾಮೂಲಿ ಇರ್ಬೋದು ಬೇಕೋ, ಅಥವಾ 3GB ಬೇಕೋ, MP4 ಅಂತ ಇದೆ. ಇಲ್ಲಿ ನೋಡಿ, ಅದೇನಪ್ಪ ಅಂದರೆ ಬರೀ ವಿಡಿಯೋ ಮಾತ್ರ ಬರುತ್ತೆ, ಸೌಂಡ್ ಬರಲ್ಲ. ಇನ್ನೊಂದು ಕೆಳಗಡೆ MP4 ಆಡಿಯೋ ಅಂತ ಇದೆ, ಅಲ್ಲಿ ಸೌಂಡ್ ಮಾತ್ರ ಬರುತ್ತೆ, ವಿಡಿಯೋ ಬರಲ್ಲ. ಹಾಗೆ ಫುಲ್ ವಿಡಿಯೋ ಬೇಕಾದ್ರೂ ಮಾಡ್ಬೋದು. ಈ ರೀತಿ ಹಲವಾರು ರೀತಿಯ ಆಪ್ಷನ್ಗಳಿದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಸಪೋಸ್ 3GB ಅಂತ ಹಾಕೋತಿದ್ದೀನಿ, ಲೋ ಕ್ವಾಲಿಟಿ ವಿಡಿಯೋ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ನನ್ನ ಮೊಬೈಲ್ಗೆ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊಬೈಲ್ಗೆ ಅದು ಡೌನ್ಲೋಡ್ ಆಗಿಬಿಡುತ್ತೆ. ನೋಡಿ, 3, 2, 1, 0 ಸೆಕೆಂಡ್ಗಳಲ್ಲಿ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಅದೇ ರೀತಿ ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮ್ಮ ನೆಟ್ವರ್ಕ್ ಹೇಗಿದೆಯೋ ಅದರ ಸ್ಪೀಡ್ ಮೇಲೆ ಅದು ಡಿಪೆಂಡು. ಇಲ್ಲಿ ನೋಡಿ, ಆಲ್ರೆಡಿ ಡೌನ್ಲೋಡ್ ಆಗಿದೆ ಅಂತ ಕೆಳಗಡೆ ತೋರಿಸ್ತಾ ಇದೆ, ಮೇಲ್ಗಡೆನೂ ನೋಡ್ಬೋದು. ಇದೇ ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ವಿಡಿಯೋ ಪ್ಲೇಯರಲ್ಲಿ ಸೇಮ್ ನಿಮಗೆ ತೋರಿಸಿದಂಥ ವಿಡಿಯೋನೇ ಬರ್ತಾ ಇದೆ. ಕ್ವಾಲಿಟಿ ಲೋ ಇದೆ, ಯಾಕಂದರೆ ನಾನು ಲೋ ಕ್ವಾಲಿಟಿ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಬೇಕಾದಂಥ ಕ್ವಾಲಿಟಿ ವಿಡಿಯೋನ ನೀವು ಮಾಡ್ಕೋಬೋದು. ಗೆಳೆಯರ, ಇದೊಂದು ಅತ್ಯುತ್ತಮವಾದೊಂದು ಸೂಪರ್ ಆದಂಥ ಒಂದು ಟ್ರಿಕ್. ಈ ಒಂದು ಟ್ರಿಕ್ನ ನಿಮಗೆ ಯಾರೂ ಹೇಳ್ಕೊಡಲ್ಲ. ನೋಡಿ, ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಇಲ್ಲದೇ ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಒಂದು ಬ್ರೌಸರ್ಗಳಿಂದನೇ ಈ ರೀತಿ ತುಂಬ ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಗೆಳೆಯರ, ಈ ಒಂದು ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಟ್ರಿಕ್ನ ನೀವು ಎಲ್ರಿಗೂ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಒಂದು ವಿಡಿಯೋನ ಶೇರ್ ಮಾಡಿ, ಒಂದು ಟ್ರಿಕ್ಸ್ನ ಎಲ್ರಿಗೂ ತಿಳಿಸ್ಕೊಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ವಿಡಿಯೋದ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ, ಅಲ್ಲಿ ನೀವು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಒಂದು ಟೆಕ್ನ ಮಾಹಿತಿಗಾಗಿ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.